ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಚಂದ್ರ ಮಂಗಲ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ತಮಗೆಲ್ಲರಿಗೂ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನೂತನ ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರಾರೋಗ್ಯ ಇಷ್ಟಾರ್ಥ ಸಕಲ ಸೌಭಾಗ್ಯಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡಿಕೊಂಡು ಜನವರಿ ತಿಂಗಳ ಕನ್ಯಾ ರಾಶಿಯ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ಯಾ ರಾಶಿಗೆ ಜನವರಿ ತಿಂಗಳು ಆಕಸ್ಮಿಕ ಧನಲಾಭ ಭೂಗ್ರಹ ಯೋಗ ಎಂಬಂಥ ಒಂದು ವಾಕ್ಯ ಬಂದಿದೆ. ಅಲ್ಲಿ ವಿಶೇಷವಾಗಿ ಶುಕ್ರ ಅನುಗ್ರಹ, ಧನಕಾರಕನಾದ ಶುಕ್ರನ ವಿಶೇಷವಾದ ಅನುಗ್ರಹ, ರಾಹುವಿನ ವಿಶೇಷವಾದ ಬೆಂಬಲ, ನಿಮ್ಮ ರಾಶ್ಯಾಧಿಪತಿಯಾದ ಬುಧನ ವಿಶೇಷವಾದ ಬೆಂಬಲ ನಿಮಗೆ ತಿಂಗಳ ಆದಿಭಾಗದಲ್ಲಿ ಕಂಡುಬರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಹಣಕಾಸಿಗೆ, ಆದಾಯಕ್ಕೆ, ಜೊತೆಗೆ ಲಾಭಕ್ಕೆ ಸಂಬಂಧಪಟ್ಟು ನೀವು ನಿರೀಕ್ಷೆ ಮಾಡ್ಬೋದು. ಬುಧ ಶುಕ್ರರು ನಿಮಗೆ ವಿಶೇಷವಾದ ಕೃಪೆಯನ್ನು ಮಾಡೋ ಕಾರಣ ಆಕಸ್ಮಿಕ ಧನಲಾಭ ಯೋಗ, ಭೂಮಿ ಮತ್ತು ಗ್ರಹ ಯೋಗ ಇವೆಲ್ಲ ಅಲ್ಲಿ ಈ ತಿಂಗಳಲ್ಲಿ ಸಿದ್ಧಿಯಾಗುವಂಥದ್ದಿರುತ್ತೆ. ಅಲ್ಲಿ 3 ಅಥವಾ 4 ಗ್ರಹಗಳ ಒಂದು ಆಶೀರ್ವಾದ ಇರುತ್ತೆ, ಚತುರ್ಗ್ರಹ ಕೃಪೆ ಅಂತ ಇರುತ್ತೆ. ಇನ್ನು ಉಳಿದಂತೆ ಕೆಲವು ಗ್ರಹಗಳು, ಉದಾಹರಣೆಗೆ ಅಲ್ಲಿ ನಿಮಗೆ ರವಿಯ ಅನಾನುಕೂಲ, ಮಂಗಳನ ಅನಾನುಕೂಲ, ಗುರುಬಲ ಇಲ್ಲದೆ ಇರುವಂಥದ್ದು ಮುಂತಾದ ಅನಾನುಕೂಲಗಳು ಸಹ ಕಾಡುವಂಥದ್ದಿರುತ್ತೆ. ಶನಿ ಮಹಾತ್ಮರು ಸಹ ನಿಮಗೆ ಈಗ ಸದ್ಯಕ್ಕೆ ಅವರು ರುಜುಗತಿಯಲ್ಲಿ ಇರುವ ಕಾರಣ ಅವರ ಒಂದು ಸಹ ಪ್ರಭಾವ ನಿಮಗೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಹಾಗಾಗಿ ಉತ್ತಮ ಫಲ ಧನ ಮತ್ತು ಆದಾಯಕ್ಕೆ, ಉದ್ಯೋಗಕ್ಕೆ ಸಂಬಂಧಪಟ್ಟು ಇರುತ್ತೆ ಹೊರತು ವೈಯಕ್ತಿಕ ಜೀವನದಲ್ಲಿ, ಈಗ ದಾಂಪತ್ಯದ ಜೀವನದಲ್ಲಿ, ಬಾಂಧವ್ಯದಲ್ಲಿ, ಆರೋಗ್ಯದಲ್ಲಿ ಖಂಡಿತ ಎಚ್ಚರಿಕೆ ಸಹ ಬೇಕಾಗತ್ತೆ. ಸಾಮಾನ್ಯವಾಗಿ ಈ ಕನ್ಯಾ ರಾಶಿಯವರಿಗೆ ಈ ತಿಂಗಳ ಒಂದು ಗ್ರಹಗಳ ಅನುಕೂಲತೆ ನೋಡುವಾಗ ಅಲ್ಲಿ ಸೂರ್ಯ ಅನುಕೂಲ ನಿಮಗೆ ಇರೋದಿಲ್ಲ. ಚತುರ್ಥ ಮತ್ತು ಪಂಚಮದಲ್ಲಿ ಸೂರ್ಯರು ಇರುವ ಕಾರಣ, ಸೂರ್ಯ ಭಗವಂತನ ಅನುಕೂಲದ ಕೊರತೆ ಕಾರಣ ಕೆಲವೊಮ್ಮೆ ನಿಮಗೆ ನಿಮ್ಮ ಬಂಧುಗಳಲ್ಲಿ ಮತ್ತು ರಿಲೇಷನ್ಗಳಲ್ಲಿ ಕೊರತೆ ಆಗುವಂಥದ್ದು. ತಂದೆ ತಾಯಿ ಅಥವಾ ಗಂಡ ಹೆಂಡತಿ ಇಲ್ಲವೇ ನಿಮ್ಮ ಯಾರೋ ಈ ತಾಯಿಯ ಕುಟುಂಬದ ಒಂದು ಸಂಬಂಧಿಕರು, ಸೋದರ ಮಾವನು ಅಥವಾ ಇನ್ನಿತರವರು ಇದ್ದರೆ ಅವರಲ್ಲಿ ಬಾಂಧವ್ಯದಲ್ಲಿ ಕೊರತೆ ಅಥವಾ ಅವರ ಮೂಲಕ ನಿಮಗೆ ಏನಾದರೂ ಒಂದು ಅವಮಾನ ಆಗುವಂಥ ಘಟನೆ ಅಥವಾ ಸಾರ್ವಜನಿಕ ಅಥವಾ ಯಾವುದೇ ರೀತಿಯ ಸಭೆ ಸಮಾರಂಭಗಳಲ್ಲಿ ಇದ್ದ ಬಂಧುಗಳಲ್ಲಿ ಅಥವಾ ನಿಮ್ಮ ರಿಲೇಷನ್ನವರಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಬರುವಂಥದ್ದು, ವಾಗ್ವಾದಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ಖಂಡಿತ ಎಚ್ಚರಿಕೆ ವಹಿಸಬೇಕು. ಸೂರ್ಯನ ಅನಾನುಕೂಲತೆ ಇರುತ್ತೆ. ಅದೇ ರೀತಿ ಹಿರಿಯರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿ ಅಥವಾ ನಿಮ್ಮ ಅತ್ತೆ ಮಾವ ಅಥವಾ ಇನ್ನಿತರ ಹಿರಿಯ ವರ್ಗದವರಿಗೆ ಹಿರಿಯರಲ್ಲಿ ಪದೇ ಕಲಹ, ಭಿನ್ನಾಭಿಪ್ರಾಯ ಬರ್ಬೋದು. ಅಥವಾ ಹಿರಿಯರು ನಿಮಗೆ ಇಷ್ಟವಾಗದಂಥ ಯಾವುದೇ ಸಲಹೆ ಸೂಚನೆಗಳನ್ನು ಕೊಡ್ಬೋದು ಅಥವಾ ಅವರ ಮಾತಿನಿಂದ ನಿಮಗೆ ಮನ್ನಷ್ಟು ಸಿಟ್ಟು, ಆತಂಕಗಳು ಬರುವಂಥದ್ದು ಇವೆಲ್ಲ ಆಗುತ್ತೆ. ಇನ್ನು ಕೆಲಸದ ಸ್ಥಳದಲ್ಲಿ ಹಾಗೆ ನಿಮ್ಮ ಸೀನಿಯರ್ ಯಾರು ಇರ್ತಾರೆ ಅವರಿಂದ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಸ್ವಲ್ಪ ಒತ್ತಡ, ಚಿಂತೆ ಹೆಚ್ಚಳ ಆಗುತ್ತೆ. ಹಾಗಾಗಿ ರವಿಯ ಅನಾನುಕೂಲತೆ ನಿಮಗೆ ಮನಸ್ಸಿನ ಮೇಲೆ ಹಾಗೂ ಬಾಂಧವ್ಯದ ಮೇಲೆ ಅಡ್ಡ ಪರಿಣಾಮ ಜನವರಿಯಲ್ಲಿ ಬೀರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಜನವರಿ ಪೂರ್ತಿ ನಿಮಗೆ ಸೂರ್ಯ ಅನುಗ್ರಹ ಇರೋದಿಲ್ಲ. ಇನ್ನು ಮಂಗಳನು ಸಹ ಹಾಗೆ ನಿಮಗೆ ಜನವರಿ ತಿಂಗಳಲ್ಲಿ 4, 5ರ ಸ್ಥಾನ ನಿಮ್ಮ ರಾಶಿಯಿಂದ ಚತುರ್ಥ ಪಂಚಮದ ಸ್ಥಾನದಲ್ಲಿರುವ ಕಾರಣ ಅಲ್ಲಿನೂ ನಿಮಗೆ ಕೆಲವೊಮ್ಮೆ ಇರುಸು ಮುರುಸಿನ ಘಟನೆ, ಬಾಂಧವ್ಯದಲ್ಲಿ ಕೊರತೆ, ಕ್ರೋಧ ಹೆಚ್ಚಳ ಆಗುವಂಥದ್ದು, ಸಿಟ್ಟು ಹೆಚ್ಚಳ ಆಗುವಂಥದ್ದು, ತಾಳ್ಮೆ ಕಡಿಮೆ ಆಗುವಂಥದ್ದು ಮುಂತಾದ ಘಟನೆ ಆಗುತ್ತೆ. ಜೊತೆಗೆ ಯಾವುದಾದ್ರೂ ಕೆಲಸದ ಪ್ರಯತ್ನದಲ್ಲಿ ಏನಾದರೂ ಒಂದು ಕೆಲಸದ ಪ್ರಯತ್ನ, ಉದಾಹರಣೆಗೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಅಥವಾ ಯಾವುದಾದ್ರೂ ನಿಮಗೆ ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳನ್ನು ಪ್ರಯತ್ನ ಮಾಡುವಾಗ ಅಲ್ಲಿ ಸಕಾಲಕ್ಕೆ ಆ ಕೆಲಸ ಕಾರ್ಯಗಳು ಆಗದೆ ಹೋಗ್ಬೋದು, ಅಡೆತಡೆಗಳು ಬರ್ಬೋದು, ಅಲ್ಲಿ ನಿಮಗೆ ಏನಾದರೂ ಹಿನ್ನಡೆ ಆಗ್ಬೋದು ಅಥವಾ ಸೋಲುಂಟಾಗ್ಬೋದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಸಹ ಮಂಗಳನ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಇನ್ನು ಬುಧಾನುಕೂಲ ಆಗಲೇ ಹೇಳಿದ್ದೇನೆ, ಬುಧ ಗ್ರಹ ನಿಮಗೆ ಪೂರ್ಣ ಅನುಕೂಲವಾಗಿರುತ್ತೆ. ನಿಮ್ಮ ರಾಶಿಯಾಧಿಪತಿ ಬುಧನೇ ಆಗಿರೋ ಕಾರಣ ಆತನು ಆರಂಭದಲ್ಲಿ 16ರವರೆಗೂ ಇರುವಂತಹ ಒಂದು ಆತನ ಧನುರಾಶಿಯ ವಾಸ ಕಾಲದಲ್ಲಿ ನಿಮಗೆ ಧನ ಕನಕ ಸಮೃದ್ಧಿ, ಆಕಸ್ಮಿಕ ಧನಲಾಭ ಅಂತೆಲ್ಲ ಹೇಳಿದ್ದೇನೆ. ಅವೆಲ್ಲವೂ ನಿಮ್ಮ ರಾಶಿಯಾಧಿಪತಿಯಿಂದ ಖಂಡಿತ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಹಣಕಾಸಿನ ಪ್ರಯತ್ನದಲ್ಲಿ ನಿಮಗೆ ಸಫಲತೆ ಬರುತ್ತೆ. ದೀರ್ಘಕಾಲದ ನಿಮಗೆ ಬರಬೇಕಾದ ದೊಡ್ಡ ಮೊತ್ತದ ಹಣ ಬರುವಂಥದ್ದು ಇರ್ಬೋದು. ಅಥವಾ ಯಾವುದೇ ರೀತಿಯ ಹೂಡಿಕೆ ಮಾಡಿದರ ಪ್ರತಿಫಲ, ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿದೊಂದು ಪ್ರಾಫಿಟ್ ಅಂತ ಹೇಳಿದ್ರೆ ಅದು ಪ್ರಾಫಿಟ್ ಎಲ್ಲ ಸಿಗುವಂಥದ್ದು. ಅದು ಇನ್ನು ಯಾವುದೇ ರೀತಿಯ ನಿಮ್ಮ ವೃತ್ತಿ, ಉದ್ಯಮ, ವ್ಯಾಪಾರ ಇದನ್ನು ಆರಂಭ ಮಾಡಲಿಕ್ಕೆ ಅವಕಾಶಗಳು ಅಥವಾ ಮಾಡುವಂಥ ಈಗಾಗಲೇ ನಡೆಯುತ್ತಿದ್ದಂಥ ಉದ್ಯಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಬರೋದು, ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರೋದು ಮುಂತಾದ ಉತ್ತಮ ಹಣಕಾಸಿನ ಪ್ರಭಾವಗಳು ಬುಧನು ಕೊಡಲಿದ್ದಾನೆ. ಆರಂಭದಿಂದ ನಿಮಗೆ ವಿಶೇಷವಾದ ಅನುಗ್ರಹ 16ರವರೆಗೂ ಇರುತ್ತೆ. ಇನ್ನು ಬುಧನ ಬಳಿಕ ನಿಮಗೆ ಗುರುವಿನ ಕೊರತೆ, ಆಗಲೇ ಹೇಳಿದರೆ ಗುರುಬಲದ ಕೊರತೆ ನಿಮಗೆ ಈ ತಿಂಗಳಲ್ಲೂ ಕಾಡುತ್ತೆ. ಸದ್ಯ ವಕ್ರಸ್ಥಿತಿಯಲ್ಲಿ ಇರುವಂತಹ ಗುರು ನಿಮಗೆ ಹೆಚ್ಚಿನ ತೊಂದರೆ ಅಥವಾ ಬಾಧೆಯನ್ನು ಕೊಡೋದಿಲ್ಲ. ವಿಶೇಷವಾಗಿ ಕೆಲವೊಮ್ಮೆ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳ ಸಣ್ಣ ಪುಟ್ಟ ವಿಳಂಬಗಳು ಆಗ್ಬೋದು ಹೊರತು ಅಲ್ಲಿ ಕಾರ್ಯದಲ್ಲಿ ಯಾವುದೇ ಚ್ಯುತಿ ಆಗೋದಿಲ್ಲ ಅಥವಾ ಯಾವುದೇ ಫಲಗಳು ನಿಮಗೆ ನಿಷ್ಫಲ ಆಗೋದಿಲ್ಲ, ಉತ್ತಮ ಫಲನೇ ಸಿಗುವಂಥದ್ದಿರುತ್ತೆ.
ಇನ್ನು ಶುಕ್ರ ಅನುಕೂಲ ನಿಮಗೆ ಬಹಳ ತಿಂಗಳು ಪೂರ್ತಿ ಇರುವಂಥದ್ದು. ಶುಕ್ರ ಅಂದರೆ ಧನಕಾರಕ, ನಮಗೆ ಬರುವಂಥ ಆದಾಯ, ಹಣಕಾಸು, ಲಾಭ, ಅದು ಇನ್ನಿತರ ಯಾವುದೇ ರೀತಿಯ ಸುಖ ಅನುಭವ ಮುಂತಾದವುಗಳಿಗೆ ಶುಕ್ರನು ಕಾರಕನಾಗಿದ್ದಾನೆ. ಹಾಗಾಗಿ ನಿಮ್ಮ ಎಲ್ಲ ಕಾಮನೆಗಳು ಅಥವಾ ನಿಮ್ಮ ಎಲ್ಲ ಬೇಡಿಕೆಗಳು, ಕನಸುಗಳು ಈಡೇರಲಿಕ್ಕೆ ಶುಕ್ರನ ಅನುಗ್ರಹ ತಿಂಗಳು ಪೂರ್ತಿ ಬಹಳ ಉತ್ತಮವಾಗಿದೆ. ಅತ್ಯುತ್ತಮವಾದ ಧನದ ವ್ಯವಸ್ಥೆ ಆಗುವಂಥದ್ದು, ಹಣದ ಯಾವುದೇ ಕೊರತೆ ಬರದೇ ಇರುವಂಥದ್ದು, ಮಾಡಿದಂಥ ಸಾಲ ಇದ್ದರೆ ಅದನ್ನು ತೀರಿಸುವಂಥ ಅವಕಾಶ, ವ್ಯಾಪಾರ ಉದ್ಯಮದಲ್ಲಿ ಲಾಭ ಆಗುವಂಥದ್ದು, ಇನ್ನೇನಾದರೂ ಶುಭ ಕಾರ್ಯಗಳು ಅಥವಾ ವಿವಾಹ ಅಥವಾ ಇನ್ನೇ ಭೂಮಿ ಮನೆ ಕೊಳ್ಳೋದು, ವಾಹನ ಕೊಳ್ಳೋದು ಇತ್ಯಾದಿಗಳ ಪ್ರಯತ್ನದಲ್ಲಿ ಶುಕ್ರನ ಅನುಕೂಲತೆ ಉತ್ತಮ ಇರೋದು. ನಿಮಗೆ ಆ ಒಂದನ್ನು ಖರೀದಿ ಮಾಡುವಂಥ ಸಾಮರ್ಥ್ಯ ಹಾಗೂ ಧೈರ್ಯ ಬರುತ್ತೆ. ಅದಕ್ಕೆ ಅನುಕೂಲವಾದ ಸನ್ನಿವೇಶಗಳು ಈಗ ನಿಮಗೆ ನಿರ್ಮಾಣ ಆಗುತ್ತೆ. ಹಾಗಾಗಿ ಶುಕ್ರನು ಬಹಳ ಅತ್ಯುತ್ತಮವಾದ ಫಲವನ್ನು ಕೊಡ್ತಾ ಇದ್ದಾನೆ. ತಿಂಗಳು ಪೂರ್ತಿ ನಿಮಗೆ ಯಾವುದೇ ಅಂಥ ಕೊರತೆಗಳಿರೋದಿಲ್ಲ. ನಿರಂತರ ಶುಕ್ರ ಅನುಗ್ರಹ ನಿಮಗೆ ಜನವರಿಯಲ್ಲಿ ಇರುತ್ತೆ. ಇನ್ನು ಶನಿ ಅನುಗ್ರಹ ನಿಮಗೆ ಸಪ್ತಮದಲ್ಲಿ ಶನಿ ಮಹಾತ್ಮರ ಕಾರಣ ಶನಿಯಿಂದ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮ. ಆಗಲೇ ಹೇಳಿದ್ದೇನೆ, ಬಾಂಧವ್ಯದಲ್ಲಿ ಕೊರತೆ ಯಾವ ರೀತಿ ಆ ಸೂರ್ಯ ಮತ್ತು ಮಂಗಳರಿಂದ ಈ ಥರ ಬರುತ್ತೋ, ಶನಿ ಮಹಾರಾಜರ ಒಂದು ಸ್ಥಿತಿ ದಿವಸ ನಿಮಗೆ ಬಾಂಧವ್ಯದಲ್ಲಿ ಕೊರತೆ, ವಿಶೇಷವಾಗಿ ಪತಿ ಪತ್ನಿಯರ ಮಧ್ಯೆ, ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಬರುವಂಥದ್ದು, ಯಾವುದೇ ರೀತಿಯ ಪ್ರೇಮ ಪ್ರಕರಣದ ಪ್ರೇಮ ವಿಚಾರದಲ್ಲಿ ಏನಾದರೂ ನಿಮಗೆ ಅಪಸ್ವರಗಳು ಬರುವಂಥದ್ದು, ಅಥವಾ ಹಿಂದೆ ನಿಮ್ಮಲ್ಲಿ ಆತ್ಮೀಯರಾಗಿದ್ದರೂ ಈಗ ನಿಮ್ಮಲ್ಲಿ ದಿಢೀರಾಗಿ ಯಾವುದೇ ಕಾರಣಕ್ಕೂ ನಿಷ್ಠುರ ಅಥವಾ ನಿಮ್ಮಲ್ಲಿ ಕಲಹ ಉಂಟು ಮಾಡುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಹಾಗಾಗಿ ಶನಿ ಮಹಾರಾಜರ ವೈಪರೀತ್ಯ ನಿಮಗೆ ತಿಂಗಳಡಿ ಸ್ವಲ್ಪ ತೊಂದರೆ ಕೊಡುವಂಥದ್ದು. ರಾಹುವಿನ ಅನುಕೂಲ ನಿಮಗೆ ಇದೆ ಅಂತ ಹೇಳಿದ್ದೇನೆ. ರಾಹು ನಿಮಗೆ ಮಾಸ ಪೂರ್ತಿ, ತಿಂಗಳ ಪೂರ್ತಿ ವಿಶೇಷವಾಗಿ ಷಷ್ಠದಲ್ಲಿ ಇದ್ದು ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡ್ತಾನೆ. ಆಕಸ್ಮಿಕ ಧನಲಾಭ ಆಗಲಿಕ್ಕೆ ರಾಹುವಿನ ಸಹಾಯ ಬರುತ್ತೆ. ವಸ್ತ್ರಾಭರಣ ಕೊಳ್ಳುವಂಥದ್ದು, ಯಂತ್ರವಾಹನ ಕೊಳ್ಳುವಂಥದ್ದು, ಭೂಮಿ ಮನೆ ಕೊಡಲಿಕ್ಕೆ ಮುಂತಾದ ವಿಚಾರಗಳಿಗೆ ರಾಹುವಿನ ಅನುಕೂಲತೆ ನಿಮಗೆ ಸಹಾಯಕ್ಕೆ ಬರುತ್ತೆ. ಇನ್ನು ವಿಶೇಷವಾಗಿ ಯಾರು ರಾಜಕೀಯದಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಸೆಲೆಬ್ರಿಟಿ ಅಂತ ಕಲಾವಿದರು, ನಾನಾ ರೀತಿಯ ಎಲೆಕ್ಟ್ರಾನಿಕ್, ಟಿವಿ, ಸಿನಿಮಾ, ಮಾಧ್ಯಮ ಮುಂತಾದ ರಂಗದಲ್ಲಿ ಕೆಲಸ ಮಾಡೋರಿಗೆ ಅನೇಕ ಅವಕಾಶಗಳು ಈಗ ಒದಗಿ ಬರ್ತವೆ ಈ ಒಂದು ರಾಹುವಿನ ಅನುಕೂಲತೆಯಿಂದ. ಜೊತೆಗೆ ಇಂತಹ ಕ್ಷೇತ್ರದಲ್ಲಿ ವ್ಯಾಪಾರ, ಉದ್ಯಮ, ಬಿಸ್ನೆಸ್ ಮಾಡೋರಿಗೂ ಹೆಚ್ಚಿನ ಒಂದು ಆದಾಯಗಳು ಬರುವಂಥದ್ದಿರುತ್ತೆ. ಹಾಗಾಗಿ ರಾಹು ನಿಮಗೆ ಪೂರಕವಾಗಿ ತಿಂಗಳ ಪೂರ್ತಿ ರಕ್ಷಣೆ ಮಾಡ್ತಾನೆ. ಕೇತುವಿನ ವೈರುಧ್ಯ ನಿಮಗೆ ಇರುತ್ತೆ. ಕೇತುವಿನ ನಿಮಗೆ ವೈರುಧ್ಯ ಅಲ್ಲಿ ವ್ಯಯಸ್ಥಾನದಲ್ಲಿರುವ ಕಾರಣ ಕೆಲವೊಮ್ಮೆ ಇಂಥ ಲಾಭಗಳು ಬಂದ ಲಾಭಗಳು ಆಕಸ್ಮಿಕ ಲಾಭನೂ ಬರುತ್ತೆ. ಕೇತುವಿನ ವೈಪರೀತ್ಯದಿಂದ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಅದು ಯಾವುದೇ ರೀತಿಯ ನಷ್ಟಕ್ಕೆ, ವಂಚನೆಗೆ ಒಳಗಾಗುವಂಥದ್ದು, ಆಕಸ್ಮಿಕವಾಗಿ ನಿಮಗೆ ಹಣ ಕಳೆದು ಹೋಗುವಂಥದ್ದು, ಅದು ಯಾರದೋ ಮಾತು ನಿಮಗೆ ಹೂಡಿಕೆ ಮಾಡಲಿಕ್ಕೆ ಹೋಗಿ ಅಲ್ಲಿ ನಿಮಗೆ ನಷ್ಟ ಆಗುವಂಥದ್ದು, ಇಂತಹ ಘಟನೆಗಳು ಕೇತುವಿನ ಒಂದು ಪ್ರೇರಣೆಯಿಂದ ಆಗುತ್ತೆ. ಹಾಗೆ ಕೇತು ನಿಮಗೆ ನಷ್ಟಕ್ಕೆ ಪ್ರೇರಣೆ ಮಾಡ್ತಾನೆ. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣ ನಷ್ಟಕ್ಕೆ ಒಳಗಾಗುವಂಥದ್ದು. ಹಾಗಾಗಿ ಇಂತಹ ವಿಚಾರ ಬಗ್ಗೆ ಕನ್ಯಾ ರಾಶಿಯವರು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ನವಗ್ರಹಗಳು ನಿಮಗೆ ಯಾವ ರೀತಿ ಅನುಕೂಲತೆ ಇರೋದು, 8 ಗ್ರಹಗಳ ವಿಚಾರ ತಿಳಿದಾಗಿದೆ. ಇನ್ನು ಚಂದ್ರ ಅನುಕೂಲ ಇರುವಂತಹ ದಿನಾಂಕಗಳು ಪ್ರತ್ಯೇಕವಾಗಿ ಹೇಳ್ತೇನೆ. ಆ ಚಂದ್ರನ ಅನುಕೂಲ ಇರುವಂತಹ ನಿಮಗೆ ಡೇಟ್ಗಳಲ್ಲಿ ವಿಶೇಷವಾದ ಯಾವುದೇ ಕೆಲಸ ಕಾರ್ಯಗಳು, ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್, ಭೇಟಿಯಾಗುವಂಥ ಮುಂತಾದವುಗಳಿಗೆ ಈ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳನ್ನು ಬಳಸ್ಕೊಳ್ಬೋದು. ಯಾಕಂದರೆ ಚಂದ್ರನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡ್ತಾನೆ. 2 ದಿನಕ್ಕೂ ಚಂದ್ರನ ರಾಶಿ ಬದಲಾಗ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಪ್ರತಿ 2 ದಿನಕ್ಕೂ ಚಂದ್ರನ ಪರಿಣಾಮಗಳು ಬೇರೆ ಬೇರೆಯೇ ಆಗಿರುವಂಥದ್ದು. ಹಾಗಾಗಿ ನಿಮಗೆ ಅನುಕೂಲ ಇರುವಂತಹ ಈ ಜನವರಿಯ ಚಂದ್ರನ ಅನುಕೂಲದ ಡೇಟ್ಗಳು ಜನವರಿ 2, 3, 8, 9, 11, 14, 15, 20, 21, 22, 23, 24, 25, 30, 31 ಸುಮಾರು 15 ದಿನಾಂಕಗಳು, 15 ಡೇಟ್ಗಳು ನಿಮಗೆ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳು ಸಿಕ್ಕಿವೆ. ಅದನ್ನು ನೀವು ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಅಥವಾ ಶುಭ ಕಾರ್ಯಗಳಿಗೆ ಅದು ಬಳಸಿಕೊಂಡ್ರೆ ಅತ್ಯಂತ ಉತ್ತಮಗಳನ್ನು ನಿರೀಕ್ಷೆ ಮಾಡ್ಬೋದು. ಒಟ್ಟಲ್ಲಿ ಈ ಕನ್ಯಾ ರಾಶಿಯವರಿಗೆ ಅಲ್ಲಿ ಗ್ರಹಾನುಕೂಲ ಬಹಳ ಉತ್ತಮ ಅವಶ್ಯಕತೆ ಇರುತ್ತೆ. ಕೆಲವೊಂದು ಗ್ರಹಗಳ ವೈರುಧ್ಯ ಇದ್ದರೂ ಸಹ ಕೆಲವೊಂದು ಗ್ರಹಗಳಿಂದ ನಿಮಗೆ ಆಶೀರ್ವಾದ ಸಿಗುವಂಥದ್ದಿರುತ್ತೆ. ವಿಶೇಷವಾಗಿ ಧನ, ಕನಕ, ವ್ಯಾಪಾರ, ಉದ್ಯಮ ಕ್ಷೇತ್ರ ಅಥವಾ ಕೆಲವೊಬ್ಬರಿಗೆ ಶೈಕ್ಷಣಿಕ ಹಾಗೂ ಶುಭ ಕ್ಷೇತ್ರಗಳಲ್ಲಿ ಅನೇಕ ಉತ್ತಮಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ನಿಮಗೆ ರಾಹುವಿನ ಬೆಂಬಲ ತಿಂಗಳು ಪೂರ್ತಿ ನಿರಂತರವಾಗಿರುತ್ತೆ. ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತ. ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ತಿಂಗಳು ಪೂರ್ತಿ ಬಳಸುವಂಥದ್ದು. ಅದೇ ರೀತಿ ಶುಕ್ರನ ಅನುಗ್ರಹ ನಿಮಗೆ ಅಲ್ಲಿ ತಿಂಗಳು ಪೂರ್ತಿ ಇರುವಂಥದ್ದಿರುತ್ತೆ. ಶುಕ್ರನ ಅನುಗ್ರಹ ತಿಂಗಳು ಪೂರ್ತಿ ಇರುವ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ತಿಂಗಳು ಪೂರ್ತಿ ಬಳಸುವಂಥದ್ದು. ಹಾಗೆ ಗ್ರೇ ವೈಟ್ ಮತ್ತು 4 ಮತ್ತು 6 ನೀವು ತಿಂಗಳು ಪೂರ್ತಿ ಬಳಸುವಂಥದ್ದು. ಅದೇ ರೀತಿ ಬುಧ ಅನುಕೂಲ ನಿಮಗೆ ಆಗುವಂಥದ್ದು 16ರವರೆಗೆ ಬುಧ ಅನುಕೂಲ ಆಗಿರ್ತಾನೆ. ಹಾಗೆ ತಿಂಗಳ ಆರಂಭದಿಂದ ನಿಮಗೆ 16ರವರೆಗೆ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸುವಂಥದ್ದು. ಚಂದ್ರನ ಅನುಗ್ರಹ ಇರುವಂಥ 15 ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಬಳಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ವೈರುಧ್ಯ ಆಗಲೇ ಹೇಳಿದಂತೆ ಈ ಶನಿ, ರಾಹು ಅಥವಾ ಕೇತುಗಳ ಒಂದು ವೈರುಧ್ಯ, ಕೆಲವೊಂದು ಹಂತದಲ್ಲಿ ಗುರು ಬಲದ ಕೊರತೆ, ಬುಧನು ನಿಮಗೆ ತಿಂಗಳ ಮಧ್ಯಭಾಗದ ಬಳಿಕ ವಿರುದ್ಧವಾಗಿರ್ತಾನೆ, ಮಂಗಳನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧ, ಸೂರ್ಯನು ವಿರುದ್ಧವಾಗಿರುತ್ತಾನೆ. ಹಾಗಾಗಿ ಈ ವೈರುಧ್ಯವನ್ನು, ದೋಷವನ್ನು ನಿವಾರಣೆ ಮಾಡಲಿಕ್ಕೆ ವಿಶೇಷವಾಗಿ ಗಣೇಶ, ಈಶ್ವರ ಅಥವಾ ನಾರಾಯಣ, ವೆಂಕಟೇಶ್ವರ ಅಥವಾ ವಿಷ್ಣುನ ಯಾವುದೇ ರೂಪದಲ್ಲಿ ಭಕ್ತಿ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮ, ವಿಷ್ಣುನ ಅಷ್ಟೋತ್ತರ ಶತನಾಮ ಅಥವಾ ಯಾವುದೇ ಮಹಾಲಕ್ಷ್ಮಿಯ ಸ್ತೋತ್ರ, ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ
ಅಥವಾ ಅಮ್ಮನವರ ಅಥವಾ ದೇವಿಗೆ ಸಂಬಂಧಪಟ್ಟ ಸ್ತೋತ್ರಗಳು ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ನಿಮಗೆ ಅನುಕೂಲವಾದ ರೀತಿಯಲ್ಲಿ ಪಠನೆ ಮಾಡೋದಾಗಲಿ, ಅಂತಹ ದೇವಾಲಯಗಳ ಸಂದರ್ಶನ ಮಾಡೋದಾಗಲಿ, ತಕ್ಕ ಮಟ್ಟಿಗೆ ನಿಮ್ಮ ಅನುಕೂಲತೆಯಲ್ಲಿ ದಾನ ಧರ್ಮಗಳನ್ನು ಮಾಡುವಂಥದ್ದು ಇತ್ಯಾದಿಗಳನ್ನು ನೀವು ಅನುಸಾರ ಮಾಡಿದರೆ ಖಂಡಿತ ನಿಮಗೆ ಈ ಜನವರಿಯಲ್ಲಿ ಅನೇಕ ರೀತಿಯ ಶುಭಗಳು ಸಿದ್ಧಿಯಾಗ್ತವೆ, ಗ್ರಹಗಳ ದೋಷಗಳು ನಿವಾರಣೆ ಆಗುತ್ತವೆ. ವಾಹಿನಿಯ ತವರನ್ನು ನಿರಂತರ ವೀಕ್ಷಿಸಿದರೆ, ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಹಾಗೂ ತಮಗೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯ ಕೋರುತ್ತಾ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.